ಓಹೋ, ಟಿವಿ ಬಂದಿರ್ಬೇಕು. ನಾನೆಂತ ಅದೃಷ್ಟವಂತ. ₹1,00,000 ಟಿವಿ. ಗೋಪಾಲ್ ಅಂದ್ರೆ ನೀನೇನಾ? ಹೌದು ಸರ್, ನಾನೇ ಸರ್. ನೀವೇನ್ ಸರ್ ನಮ್ಮನೆಗೆ ಬಂದಿದ್ದೀರಾ? ನಿನ್ನ ಕರ್ಕೊಂಡು ಹೋಗಿ ಬಂದಿದ್ದೀವಿ. ನನ್ನನ್ನು ಕರ್ಕೊಂಡು ಹೋಗಕ್ಕ? ಎಲ್ಲಿಗೆ? ನಿನ್ನ ಅತ್ತೆ ಮನೆಗೆ. ಅತ್ತೆ ಮನೆನಾ? ನನ್ಗಿನ್ನೂ ಮದ್ವೆನೇ ಆಗಿಲ್ಲ ಸರ್. ಗೊತ್ತು, ನೀನ್ ಹೆಣ್ಣು ನೋಡಕ್ ಹೋಗಿದ್ದೂ ಗೊತ್ತು, ನಿಂಗೆ ಮದ್ವೆ ಫಿಕ್ಸ್ ಆಗಿದ್ದೂ ಗೊತ್ತು. ಆದ್ರೆ ಆ ಮದ್ವೆ ಆಗಿಲ್ಲ ಅಂತನೂ ಗೊತ್ತು. ಇಲ್ಲ ಸರ್, ನಾನು ಇಲ್ಲಿವರೆಗೂ ಹೆಣ್ಣು ನೋಡೋಕೆ ಅಂತಾನೆ ಹೋಗಿಲ್ಲ. ನನ್ಗೆ ಯಾವ ಮದ್ವೆನೂ ಫಿಕ್ಸ್ ಆಗಿಲ್ಲ ಸರ್. ಹೋಗಿಲ್ವಾ? ಹುಡುಗಿ ನೋಡಕ್ ಹೋಗೇ ಇಲ್ವಾ? ಇಲ್ಲ ಸರ್. ಕೃಷ್ಣಾಪುರಕ್ಕೂ ಹುಡುಗಿ ನೋಡಕ್ ಹೋಗಿಲ್ವಾ? ಕೃಷ್ಣಾಪುರದಲ್ಲಿ ನಾರಾಯಣ್ ಅವ್ರ ಮನೆಗೆ ಹುಡುಗಿ ನೋಡಕ್ ಹೋಗಿಲ್ವಾ? ಕೃಷ್ಣಾಪುರದಲ್ಲಿ ನಾರಾಯಣ್ ಅವ್ರ ಮನೆಗೆ ಶ್ಯಾಮ ಅನ್ನೋ ಹುಡುಗಿನ ನೋಡೋಕೆ ನೀನ್ ಹೋಗಿಲ್ವಾ? ಮದುವೆಗೆ ಮುಹೂರ್ತ ಇಟ್ಟ ಮೇಲೆ ಕಲ್ಯಾಣ ಮಂಟಪದಿಂದ ನೀನು ಓಡ್ ಹೋಗ್ಲಿಲ್ವಾ? ಇಲ್ಲ ಸರ್, ಇದೆಲ್ಲ ಸುಳ್ಳು. ಯಾರು ನಿಮ್ಗೆ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿರ್ಬೇಕು. ಹೌದಾ? ಇದೆಲ್ಲ ರಾಂಗ್ ಇನ್ಫಾರ್ಮೇಶನ್? ಮಲ್ಲಿಕಾರ್ಜುನ್ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದಾನ? ಮಲ್ಲಿಕಾರ್ಜುನ್ ನಾವು ಅರೆಸ್ಟ್ ಮಾಡಿದ್ಮೇಲೂ ಕೂಡ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದಾನ? ಮಲ್ಲಿಕಾರ್ಜುನ್ನ ನಾವು ವಿಚಾರಣೆ ಮಾಡಿದ್ಮೇಲೂ ಕೂಡ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದಾನ? ಹಂಗಾದ್ರೆ ನಿನ್ನನ್ನು ಸ್ಟೇಷನ್ಗೆ ಕರ್ಕೊಂಡು ಹೋಗಿ ವಿಚಾರಣೆ ಮಾಡಿದ ಮೇಲೇನೆ ಕರೆಕ್ಟ್ ಇನ್ಫಾರ್ಮೇಶನ್ ಸಿಗ್ಬೋದಲ್ವಾ? ಮರ್ಯಾದೆಯಾಗಿ ನಡೆದಿದ್ದನ್ನ ಇದ್ದಾಗೆ ಹೇಳೋ, ಇಲ್ಲ ಅಂದ್ರೆ ನಿಂಗೆ 3rd ಡಿಗ್ರಿ ತಪ್ಪಲ್ವಾ ಸರ್? 3rd ಡಿಗ್ರಿನಾ? 1st ಡಿಗ್ರಿ 2nd ಡಿಗ್ರಿ ಆದ್ಮೇಲಲ್ವಾ 3rd ಡಿಗ್ರಿ. ಫಸ್ಟ್ ಡಿಗ್ರಿ, 2nd ಡಿಗ್ರಿ, 3rd ಡಿಗ್ರಿ ಅಂದ್ರೆ ಏನ್ ಸರ್? ಈಗ ನಿಂಗೆ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ನಾನು ಎಲ್ಲಿಂದ ಹೇಳ್ಕೊಡ್ಲೋ ತಂದೆ? ನಾನು ಮೊದಲೇ ಇಂಗ್ಲಿಷಲ್ಲಿ ಸ್ವಲ್ಪ ವೀಕು. ಪರವಾಗಿಲ್ಲ, ಕನ್ನಡದಲ್ಲೇ ಹೇಳ್ತೀನಿ. 1st ಡಿಗ್ರಿ ಅಂದ್ರೆ ನಿನ್ನ ಅರೆಸ್ಟ್ ಮಾಡೋದು. 2nd ಡಿಗ್ರಿ ಅಂದ್ರೆ ನಿನ್ನ ಕೋರ್ಟಿಗೆ ಸಬ್ಮಿಟ್ ಮಾಡಿ ನಿನ್ನ ಜೈಲಿಗೆ ಕಳ್ಸೋದು. ಇನ್ನು 3rd ಡಿಗ್ರಿ ಅಂದ್ರೆ ಹೇಳಿ ಸರ್. ಅದು ಹೇಳಿದ್ರೆ ಅರ್ಥ ಆಗಲ್ಲ, ಅನುಭವಿಸಿದ್ರೇನೆ ಅರ್ಥ ಆಗೋದು. ಸೊ ನಿಂಗೆ ಆ ಥರ ಅನುಭವ ಆಗದೆ ಇರಬೇಕು ಅಂದ್ರೆ ನಡೆದದ್ದನ್ನ ಏನಾಯ್ತು ಅಂತ ನಿಜ ಹೇಳೋ. ನಡೆದಿದ್ರಲ್ಲಿ ನಿನ್ ತಪ್ಪಿಲ್ಲ ಅಂತ ಗೊತ್ತಾದ್ರೆ ನಿನ್ನ ಬಿಟ್ಬಿಡ್ತೀನಿ, ಹೇಳು. ಇಷ್ಟಕ್ಕೂ ನೀವೆಲ್ಲರೂ ಈಗ ಬಾಯಿಗೆ ಬಂದಾಗ ಮಾತಾಡೋದಕ್ಕೆ ಕಾರಣ ಅಖಿಲ್. ಅವನು ಮಾಡಿರೋ ಒಂದೇ ಒಂದು ಚಿಕ್ಕ ತಪ್ಪಿನಿಂದ ನಿಮ್ಗೆಲ್ಲ ಹೀಗೆ ಬಾಯಿ ಬಂತು. ದೇವಸ್ಥಾನದಲ್ಲಿ ಮಲ್ಲಿಕಾರ್ಜುನ್ ಮಾತು ನಂಬಿ ಶ್ಯಾಮನ ಅಲ್ಲಿ ಬಿಟ್ಟು ಬಂದಿದ್ದೆ ಅಖಿಲ್ ಮಾಡಿದ ದೊಡ್ಡ ತಪ್ಪು. ಅವನು ಹಾಗೆ ಮಾಡದೆ ಶ್ಯಾಮನ್ನ ಅವನ ಜೊತೆಯಲ್ಲೇ ಕರ್ಕೊಂಡ್ ಬಂದಿದ್ರೆ ಪರಿಸ್ಥಿತಿ ಬೇರೆ ತರ ಇರೋದು. ಈ ಮನೆ ಸೊಸೆ ಹೀಗೆ ಬೀದಿ ಪಾಲಾಗ್ತಿರ್ಲಿಲ್ಲ. ಆ ಸೊಸೆನ ಹುಡುಕ್ತಾ
ಮಗ ಬೀದಿ ಬೀದಿ ಅಲಿಬೇಕಾಗಿರ್ಲಿಲ್ಲ. ಅದೇ ಶ್ಯಾಮನ್ ಜೊತೆಯಲ್ಲಿ ಹೋದ ಈ ಗೌರಮ್ಮ ಅವಳನ್ನ ಒಂಟಿಯಾಗಿ ಬಿಟ್ಟು ಬರದೇ ಇದ್ದಿದ್ರೆ ಹೀಗೆ ನಡೀತಾನೆ ಇರಲಿಲ್ಲ. ಇದು ತುಂಬಾ ಚೆನ್ನಾಗಿದೆ ರೀ ಮಾಡೋದೆಲ್ಲ. ಆ ಶ್ಯಾಮ ಮಾಡಿದ್ರೆ ನೀವು ಅತ್ಗೇನೆ ಬೈತಿದ್ದೀರಲ್ಲ. ಅರ್ಥ ಆಯ್ತು ರೀ, ತುಂಬಾ ಚೆನ್ನಾಗಿ ಅರ್ಥ ಆಯ್ತು. ಅವತ್ತು ನಿಮ್ಮನ್ನ ಕಾಪಾಡಿ ಶ್ಯಾಮ ಅವ್ರ ಮನೆಗೆ ಕರ್ಕೊಂಡು ಹೋಗಿದ್ಲಲ್ಲ, ಆಗ ನಿಮ್ಗೆ ತಿನ್ನೋಕ್ ಕೊಟ್ಟಿದ್ರು ಅಂತ ನೀವೇ ಹೇಳಿದ್ರಲ್ಲ. ಆಗ ನಿಮಗ್ ಕೊಟ್ಟಿದ್ದು ತಿಂಡಿ ಅಲ್ಲ, ಏನೋ ಮದ್ ಹಾಕಿರ್ತಾಳೆ. ಅದಕ್ಕೆ ಅವಳು ಏನೇ ತಪ್ಪು ಮಾಡಿದ್ರು ಅದು ನಿಮಗೆ ಸರಿಯಾಗಿ ಕಾಣಿಸುತ್ತೆ. ಅವಳು ನಮ್ಗೇನೇ ಕೇಡ್ ಮಾಡಿದ್ರು ಅದು ನಿಮ್ಗೆ ಒಳ್ಳೆ ಕೆಲಸ ಮಾಡಿದ ಹಾಗೆ ಕಾಣುತ್ತೆ. ನಾವೇನೇ ಮಾತಾಡಿದ್ರು ನಿಮಗ್ ತಪ್ಪಾಗೆ ಕಾಣುತ್ತೆ. ನಾವೆಲ್ರೂ ನಿಮ್ಗೆ ತಪ್ಪಾಗೆ ಕಾಣ್ತಿದೀವಿ. ವಸಂತ, ಅರ್ಥ ಇಲ್ದೇ ಇರೋ ಮಾತಾಡ್ಬೇಡ. ನೀವು ಕೆಟ್ಟವರು, ನೀವು ತಪ್ಪು ಮಾಡಿದಿರಿ ಅಂತ ನಾನು ಹೇಳ್ತಿಲ್ಲ. ಒಳ್ಳೇದನ್ನ ಒಳ್ಳೇದು ಅಂತ ನೋಡ್ತಾ ಇಲ್ಲ, ಒಳ್ಳೇದನ್ನ ಅರ್ಥ ಮಾಡ್ಕೊಂಡಿಲ್ಲ. ಹಾಗೆ ಮಾಡಿದ್ರೆ ನಮ್ ಶ್ಯಾಮನ್ಗೆ ಇಂಥ ಪರಿಸ್ಥಿತಿ ಬರ್ತಾನೆ ಇರಲಿಲ್ಲ. ಓಕೆ ಬಿಡಿ, ಅವಳಿಗಿರೋ ಒಳ್ಳೆತನನ ಅರ್ಥ ಮಾಡ್ಕೊಳ್ಳೋಷ್ಟು ಒಳ್ಳೆ ಮನ್ಸು ನನ್ಗಿಲ್ಲ ಅಂತಾನೆ ಅನ್ಕೊಳ್ಳಿ. ಆದ್ರೆ ಒಂದು ವಿಷಯ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಇನ್ನು ನೀವು ಹೀಗೆ ಆ ಶ್ಯಾಮನ್ನ ವಹಿಸ್ಕೊಂಡ್ ಬರ್ತಿದ್ರೆ ನಾನು ಅದನ್ನ ಯಾವತ್ತೂ ಸಹಿಸೋದಿಲ್ಲ. ನಮ್ಮ ಶತ್ರು ಜೊತೆ ಕೈ ಜೋಡ್ಸಿರೋಳ್ನ ನನ್ನ ಮುಂದೆನೆ ಹೊಗಳ್ತಿದ್ರೆ ಅದನ್ನ ನಾನು ಸಹಿಸಲ್ಲ. ಆ ಶ್ಯಾಮ ಸರಿ ತಪ್ಪು ತಿಳಿದೇ ಇರೋ ಅಮಾಯಕಿ ಅಂತ, ಶುದ್ಧವಾಗಿರೋ ಆಣೆ ಮುತ್ತು ಅಂತ, ಸ್ವಚ್ಛವಾಗಿರೋ ಸ್ವಾತಿ ಮುತ್ತು ಅಂತ ಮತ್ತೆ ಅವಳನ್ನ ಈ ಮನೆಗೆ ಬರಮಾಡ್ಕೊಂಡ್ರೋ ಆ ಕ್ಷಣದಲ್ಲೇ ನಾನೀ ಮನೆಯಿಂದ ಹೊರಗೆ ಹೋಗ್ತೀನಿ. ಈ ಮನೇಲಿ ನಾನು ಇಲ್ಲ ಶ್ಯಾಮ, ಇಬ್ರಲ್ಲಿ ಒಬ್ರು ಮಾತ್ರ ಇರ್ಬೇಕು ಅಷ್ಟೇ. ಎಲ್ಲ ವಿಡಿಯೋ ಮಾಡ್ಕೊಂಡೆನಮ್ಮ. ಮಾಡಿದ್ದೀನಪ್ಪ. ನಾನು ಅನ್ಕೊಂಡಿದ್ಕಿಂತ ಚೆನ್ನಾಗಿ ನಡ್ಸಿದ್ರಿ. ಅದು ನಟನೆ ಅಲ್ಲಮ್ಮ, ಮನ್ಸಲ್ಲಿರೋ ನೋವು. ನನ್ನ ಮಗಳು ಜೀವನ ಹೀಗಾಯ್ತಲ್ಲ ಅಂತ ಹೊಟ್ಟೆಲಾಗ್ತಿರೋ ಸಂಕಟನಮ್ಮ. ನೊಂದ್ಕೋಬೇಡಿ ಅಪ್ಪ. ಈ ವಿಡಿಯೋನ ನಾನು ಅವ್ರಿಗೆ ತೋರಿಸಿದ್ರೆ ನಮ್ ಕಷ್ಟ ಎಲ್ಲ ದೂರ ಆಗುತ್ತೆ. ಬನ್ನಿ. ಅಖಿಲ್, ಬೆಳಗ್ಗೆಯಿಂದ ತಿಂಡಿ ನೀರು ಏನು ಇಲ್ದೆ ಅಲಿತಿದ್ಯಾ? ಹೋಗ್ಲಿ, ಈ ಫ್ರೂಟ್ಸ್ ಆದ್ರೂ ತಿನ್ನಪ್ಪ. ಸಾರಿ ಮಮ್ಮಿ, ಶ್ಯಾಮ ಕಾಣಿಸೋವರೆಗೂ ನಾನು ಏನೂ ತಿನ್ನಲ್ಲ.
ಹಾಗಂದ್ರೆ ಹೇಗಪ್ಪ? ನಮ್ ಶತ್ರು ಜೊತೆ ಕೈ ಜೋಡಿಸಿ ನಮ್ಗೆ ಇಷ್ಟು ಮೋಸ ಮಾಡಿರೋ ಅವಳಂತ ಹುಡುಗಿ ಬಗ್ಗೆ, ನೀಚ ಬುದ್ಧಿ ಇರೋಳ ಬಗ್ಗೆ ನೀನ್ ಹೇಗೆ? ಮಮ್ಮಿ, ಶ್ಯಾಮಂದು ನೀಚ ಬುದ್ಧಿನೂ ಅಲ್ಲ, ಕಳ್ಳು ಬುದ್ಧಿನೂ ಅಲ್ಲ. ಇಷ್ಟು ನಡೆದ್ಮೇಲೂ ಕೂಡ ಇನ್ನೂ ಅವಳನ್ನೇ ಸಮರ್ಥನೆ ಮಾಡ್ತಿದ್ಯಾ? ರಾತ್ರಿ ಅವಳನ್ನ ನೋಡೋದಿಕ್ಕೆ, ಅವಳಿಗೆ ದುಡ್ಡು ಕೊಡೋದಿಕ್ಕೆ ಒಬ್ಬ ಕಳ್ಳ ನಮ್ಮನೆಗ್ ಬಂದ್ ಹೋಗಿದ್ ವಿಷಯನ ಮರ್ತೋದ್ಯಾ? ಬೆಳಗ್ಗೆ ದೇವಸ್ಥಾನದಲ್ಲಿ ನಿನ್ ಮುಂದೆನೆ ಅವಳು ಮಲ್ಲಿಕಾರ್ಜುನ ಭೇಟಿಯಾಗಿ ಮಾತಾಡಿದ ವಿಷಯನೂ ಮರ್ತೋದ್ಯಾ? ಅವರೆಲ್ಲ ಶ್ಯಾಮ ಮೇಲೆ ಅನುಮಾನ ಬರ್ಲಿ ಅಂತಾನೆ ಹಾಗೆ ಮಾಡಿರ್ತಾರೆ. ನಿಜನೇ ಅಖಿಲ್, ನೀನ್ ಹೇಳಿದ್ದು ನಿಜನೇ ಅನ್ಕೊಳ್ಳೋಣ. ಆದ್ರೆ ಶ್ಯಾಮ ಫೋನ್ ನಂಬರ್ ಮಲ್ಲಿಕಾರ್ಜುನ್ಗೆ ಹೇಗ್ ಗೊತ್ತಾಯ್ತು? ಮಲ್ಲಿಕಾರ್ಜುನ್ ಫೋನ್ ಮಾಡಿದ ವಿಷಯನ ಅವಳು ನಿನಗೆ ಯಾಕೆ ಹೇಳಲಿಲ್ಲ? ಶ್ಯಾಮ ಕೈಲಿದ್ದ ಬುಟ್ಟಿನಲ್ಲಿ ಆ ನೋಟಿನ ಕಟ್ ಹೇಗ್ ಬಂತು? ಈ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದ್ರೆ ಶ್ಯಾಮ ನಿರ್ದೋಷಿ ಅನ್ನೋ ವಿಷಯ ನಿಮ್ಮಮ್ಮನ್ಗೆ ಈಗ್ಲೇ ಗೊತ್ತಾಗೋಗುತ್ತೆ. ಮನಸ್ಸಿಟ್ಟು ಯೋಚನೆ ಮಾಡಿದ್ರೆ ಎಲ್ಲಾ ಪ್ರಶ್ನೆಗೂ ಉತ್ತರ ಖಂಡಿತವಾಗ್ಲೂ ಸಿಗತ್ತೆ. ಇಲ್ದೇ ಇದ್ರೆ ಸ್ವಲ್ಪ ವಿಷಯಗಳು ಅರ್ಥ ಆಗಕ್ಕೆ ಸ್ವಲ್ಪ ಟೈಮ್ ಬೇಕಾಗತ್ತೆ. ಆದ್ರೆ ಇವಾಗ ನಾವ್ ಯೋಚನೆ ಮಾಡಬೇಕಾಗಿರೋದು ಆ ಉತ್ತರದ ಬಗ್ಗೆ ಅಲ್ಲ, ಶ್ಯಾಮ ಎಲ್ಲಿದ್ದಾಳೆ, ಹೇಗಿದ್ದಾಳೆ ಅನ್ನೋ ಪ್ರಶ್ನೆ ಬಗ್ಗೆ. ಹಳ್ಳಿ ಹುಡುಗಿ ಅವಳು ಈ ಮಹಾನಗರದಲ್ಲಿ ಎಲ್ಲಿದ್ದಾಳೆ, ಹೇಗಿದ್ದಾಳೆ ಅಂತ ಯೋಚನೆ ಮಾಡಬೇಕು. ಟ್ರಾಫಿಕ್ ಅಲ್ಲಿ ವೆಹಿಕಲ್ಸ್ ಇಂದ ತಪ್ಪಿಸ್ಕೊಳ್ತಾ ಈ ಸಿಟಿ ರೋಡ್ ಮಧ್ಯ ಹೇಗ್ ತಿರುಗ್ತಿದ್ದಾಳೆ ಅಂತ ಯೋಚನೆ ಮಾಡಬೇಕು. ಯಾವ್ದಾದ್ರು ವೆಹಿಕಲ್ ಎಲ್ಲಾದ್ರೂ ಗುದ್ದಿ ಹೊರಟು ಹೋದ್ರೆ ಯಾರು ನೋಡ್ತಾರೆ ಅಂತ ಯೋಚನೆ ಮಾಡಬೇಕು. ಏನ್ ಅಖಿಲ್ ಇದು? ಏನ್ ಯೋಚನೆ ಮಾಡ್ತಿದ್ಯಾ? ಇಷ್ಟೆಲ್ಲ ನಡೆದ್ರು ಇನ್ನೂ ಅವಳ ಬಗ್ಗೆ ಯೋಚನೆ ಮಾಡ್ತಾ ಅವಳ ಮೇಲೆ ಇಷ್ಟು ಸಹಾನುಭೂತಿ ತೋರಿಸ್ತಿದ್ಯಲ್ಲ? ಅರ್ಥ ಆಯ್ತು, ಆ ಶ್ಯಾಮ ನಿಂಗೆ ಎಷ್ಟು ಮೋಡಿ ಮಾಡಿದಾಳೆ ಅಂತ ಅರ್ಥ ಆಯ್ತು. ಅವಳು ತಪ್ಪು ಮಾಡಿದ್ರು ಕೂಡ ನೀನ್ ಸರಿ ಅಂತ ಭ್ರಮೆ ಪಡೋ ಹಾಗೆ ನಿನ್ ಮೇಲೆ ಏನ್ ಮಾಯೆ ಮಾಡಿದಾಳೆ ಅಂತ ಅರ್ಥ ಆಯ್ತು. ಸಾರಿ ಶ್ಯಾಮ, ಆವೇಶದಲ್ಲಿ ನಾನು ಕೂಡ ಬಾಯಿ ತಪ್ಪಿ ನಿನಗೆ ಏನೇನೋ ಬೈದ್ಬಿಟ್ಟೆ. ಕಣ್ಣಿಗೆ ಆವೇಶ ಅನ್ನೋ ಪೊರೆ ಕಟ್ಕೊಂಡಾಗ ಸುಳ್ಳು ಕೂಡ ನಿಜ ಅನ್ಸತ್ತೆ ಅಂತ, ನಿಜಾನು ಸುಳ್ಳಿನ ಹಾಗೆ ಕೇಳತ್ತೆ ಅಂತ ನಾನ್ ತಿಳ್ಕೊಳ್ದೆ ಹೋದೆ. ಆವೇಶ ಕಡಿಮೆ ಆಗಿ ಯೋಚನೆ ಮಾಡುವಾಗ ನಾನ್ ಮಾಡಿರೋ ತಪ್ಪೇನು ಅಂತ ಅರ್ಥ ಆಯ್ತು. ನೀನು ತಪ್ಪು ಮಾಡಿಲ್ಲ ಅಂತ ನನಗೆ ಅರ್ಥ ಆಯ್ತು. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಇದ್ರಲ್ಲಿ ನಿಮ್ ತಪ್ಪೇನೂ ಇಲ್ಲ ರೀ. ನಿಮ್ ಸ್ಥಾನದಲ್ಲಿ ಯಾರೇ ಇದ್ರು ಹಾಗೆ ನಡ್ಕೊಳ್ತಿದ್ರು. ಕೃಷ್ಣನ್ ದಯೆಯಿಂದ ನಾನು ಸತ್ಯ ಏನು ಅಂತ ನಿರೂಪಿಸೋ ಹಾಗಾಯ್ತು. ಈಗ ನನ್ಗೆ ತೃಪ್ತಿ ಆಗಿದೆ. ಅಖಿಲ್, ಅದನ್ನ ಭದ್ರವಾಗಿಡು. ಈ ಸಾಕ್ಷಿಗಳನ್ನ ತೋರಿಸಿ ಕೂಡಲೇ ಮಲ್ಲಿಕಾರ್ಜುನ ಅರೆಸ್ಟ್ ಮಾಡಿಸ್ಬೇಕು.
ಹೌದು ಡ್ಯಾಡಿ. ಅಯ್ಯೋ, ಆ ಮಲ್ಲಿಕಾರ್ಜುನ ಅರೆಸ್ಟ್ ಆದ್ರೆ ನನ್ನ ಹೆಸರು ಹೊರಗ್ ಬರುತ್ತಾ? ನಾನ್ ಹಾಕಿರೋ ಬಲೆಗೆ ನಾನೇ ಸಿಕ್ಕಾಕೊಂಡ. ನೋ, ಹಾಗ್ ಮಾತ್ರ ನಡಿಲೇಬಾರ್ದು. ವಸಂತ, ಈಗೇನ್ ಹೇಳ್ತೀಯ? ಭಾವನವ್ರೆ, ನನ್ ಸೊಸೆ ಯಾವ ತಪ್ಪು ಮಾಡಿಲ್ಲ ಅಂತ ನಿರೂಪಿಸೋಕೆ ಸಹಾಯ ಮಾಡಿದ ನಿಮ್ ಋಣನ ನಾನ್ ಯಾವತ್ತೂ ತೀರ್ಸಕ್ಕಾಗಲ್ಲ. ನಾನ್ ಮಾಡ್ಬೇಕಾಗಿದ್ದ ಕೆಲ್ಸನ ನೀವು ಮಾಡಿದ್ದೀರಿ. ಥ್ಯಾಂಕ್ ಯು ವೆರಿ ಮಚ್. ಅಯ್ಯೋ, ಹಿರಿಯರು, ನೀವು ನನ್ನ ಕೈ ಮುಗಿಬಾರ್ದು. ಇದು ನನ್ನ ಕರ್ತವ್ಯ. ಆಪಾದನೆ ಬಂದಿದ್ದು ನನ್ನ ಮಗಳ ಮೇಲಷ್ಟೇ ಅಲ್ಲ, ನಾವು ಬೆಳೆಸಿದ್ರ ಬಗ್ಗೆನೂ. ನನ್ನ ನಂಬಿಕೆ ಮೇಲೆ, ನಮ್ಮ ಮರ್ಯಾದೆ ಮೇಲೆ, ನಮ್ಮ ಕುಟುಂಬದ ಮೇಲೆ. ಆ ಕೃಷ್ಣನ ದಯೆಯಿಂದ ಸತ್ಯ ನಿಮಗೆಲ್ಲ ಅರ್ಥ ಆಯ್ತು. ನಮ್ಮ ಶ್ಯಾಮ ನಿಜವಾಗ್ಲೂ ತುಂಬಾ ಅದೃಷ್ಟವಂತೆ. ನಾನ್ ಬರ್ತೀನಿ. ಅಪ್ಪ, ನಿಂತ್ಕೊಳ್ಳಿ, ನಾನು ಬರ್ತೀನಿ. ನೀನೆಲ್ಲಿಗೆ ಶ್ಯಾಮ? ಇಲ್ಲಿಂದ ದೂರ. ನನ್ನ ನೆರಳು ಕೂಡ ಈ ಮನೆ ಮೇಲೆ ಬೀಳ್ದಿರೋ ಅಷ್ಟು ದೂರ ಹೊರಟೋಗ್ತೀನಿ. ನೀನೀ ಮನೆ ಬಿಟ್ಟು ಯಾಕಮ್ಮ ಹೋಗ್ಬೇಕು? ಇದು ನಿನ್ನ ಮನೆ. ಈ ಮನೇಲಿರೋ ಹಕ್ಕು ನಿನಗಿದೆ. ಇಲ್ಲಿರೋ ಹಕ್ಕು ನನಗಿದೆ ಮಾವ, ಆದ್ರೆ ಇಲ್ಲಿಂದ ಹೋಗ್ಬೇಕಾಗಿರೋ ಜವಾಬ್ದಾರಿನೂ ನನಗಿದೆ. ನಿಜವಾಗ್ಲೂ ನಾನು ಈ ಮನೆ ಸೊಸೆನೇ ಆದ್ರೆ, ನಿಜವಾಗ್ಲೂ ನಾನು ಈ ಮನೆಯವ್ರ ಸುಖ ಸಂತೋಷ ಬಯಸೋಳೆ ಆದ್ರೆ, ನಾನು ಈ ಮನೇಲಿರ್ಬಾರ್ದು. ನಮ್ ಮನೆ ಸೊಸೆ ಆಗೋದಿಕ್ಕೆ ಸ್ವಲ್ಪನೂ ಅರ್ಹತೆ ಇಲ್ದಿರೋ ಆ ಶ್ಯಾಮ ಇಷ್ಟ ಇಲ್ದೇ ಇದ್ರು ಇವಳನ್ನ ಮದ್ವೆ ಆಗಿದ್ದಕ್ಕೆ ಇವನೇ ಅವಳಿಗೆ ತಕ್ಷಣ ಡಿವೋರ್ಸ್ ಕೊಡ್ಬೇಕು. ಆದ್ರೆ ಅವಳು ಇವನ್ಗೆ ಡಿವೋರ್ಸ್ ಕೊಡ್ತಾಳಂತೆ. ಎಷ್ಟೇ ದುರಹಂಕಾರ ಅವಳಿಗೆ. ವಸಂತ, ಅದು ಅಹಂಕಾರ ಅಲ್ಲ, ಆತ್ಮಾಭಿಮಾನ. ಆತ್ಮಾಭಿಮಾನ ಇರೋ ಹೆಣ್ಣು ಏನ್ ಮಾಡ್ಬೇಕೋ ಅದನ್ನೇ ಶ್ಯಾಮ ಮಾಡಿರೋದು. ಹಾಗಾದ್ರೆ ಸ್ವಾಭಿಮಾನ ಇರೋ ಒಬ್ಬ ಗಂಡು ಹುಡುಗ ಏನು ಮಾಡ್ಬೇಕೋ ಅಖಿಲ್ ಕೂಡ ಅದನ್ನೇ ಮಾಡ್ತಾನೆ. ಕಂದ ಅಖಿಲ್, ಕೊಟ್ಬಿಡು ಕಂದ. ಈಗಿಂದೀಗ್ಲೇ ಶ್ಯಾಮಂಗೆ ಡಿವೋರ್ಸ್ ಕೊಟ್ಬಿಡು. ಕರೆಕ್ಟ್ ಅಖಿಲ್, ಅತ್ತೆ ಹೇಳ್ತಿರೋದು 100% ಕರೆಕ್ಟ್. ಅಷ್ಟು ಕೊಬ್ಬಿರೋಳ್ಗೆ ನಿನ್ ಬೆಲೆ ಗೊತ್ತಾಗ್ಬೇಕು ಅಂದ್ರೆ ನೀನ್ ಈಗ್ಲೇ ಶ್ಯಾಮಂಗೆ ಡಿವೋರ್ಸ್ ಕೊಡ್ಬೇಕು. ಇನ್ನು ಏನ್ ಯೋಚನೆ ಮಾಡ್ತಿದ್ಯಾ ಅಖಿಲ್? ಕೂಡ್ಲೇ ಲಾಯರ್ ಹತ್ರ ಮಾತಾಡು. ನಿಲ್ಸಿ.
ಏನ್ ಮಾತಾಡ್ತಿದ್ದೀರಿ ಅಂತ ನಿಮ್ಗೆ ಅರ್ಥ ಆಗ್ತಿದ್ಯಾ? ಹಾಲ್ನಂತ ಸಂಸಾರದಲ್ಲಿ ಹುಳಿ ಹಿಂಡೋಕ್ ನೋಡ್ತಾ ಇದ್ದೀರಾ? ಪಾಪ ಪುಣ್ಯ ಅರಿಯದ ಒಂದು ಹೆಣ್ಣು ಮಗಳ ಜೀವನನ ಹಾಳು ಮಾಡ್ಬೇಕು ಅಂತಿದ್ದೀರಾ? ನಮ್ಮ ಸಂತೋಷಕ್ಕೋಸ್ಕರ ತನ್ನ ಜೀವನನೇ ತ್ಯಾಗ ಮಾಡ್ತಿರೋ ಶ್ಯಾಮನ್ ಬೆಲೆ ನಿಮ್ಗೆ ಯಾವತ್ತೂ ಅರ್ಥ ಆಗಲ್ಲ. ಎಷ್ಟು ಜನ್ಮ ಎತ್ತಿದ್ರು ನಿಮ್ಗೆಲ್ಲ ಅರ್ಥ ಆಗಲ್ಲ. ಏ ಅಖಿಲ್, ಇವ್ರ ಮಾತುಗಳನ್ನ ನೀನ್ ಕೇಳ್ಬೇಡ. ಇವ್ರ ಮಾತು ಮಾತ್ರ ಅಲ್ಲ, ನೀನ್ ಯಾರ ಮಾತು ಕೇಳ್ಬೇಡ. ನಿನ್ನ ಮನಸ್ಸು ಹೇಳೋ ಮಾತು ಮಾತ್ರ ಕೇಳು, ಇನ್ನೇನು ಕೇಳ್ಬೇಡ. ನಿನ್ನ ಮನಸ್ಸಿಗೆ ಶ್ಯಾಮನ್ ಬೆಲೆ ಅರ್ಥ ಆಗಿದ್ರೆ, ನಿನ್ನ ಮನಸ್ಸಿಗೆ ಶ್ಯಾಮ ಮಾಡಿರೋ ತ್ಯಾಗ ಅರ್ಥ ಆಗಿದ್ರೆ, ಏನ್ ಮಾಡಬೇಕೋ ಅದನ್ನೇ ಮಾಡು. ಅಖಿಲ್, ಹೊರಟೋಗಿರೋ ಶ್ಯಾಮನ ವಾಪಸ್ ಕರ್ಕೊಂಡ್ ಬರ್ತೀಯೋ, ಈ ಮನೆ ಜೊತೆ ಶ್ಯಾಮನ್ ಸಂಬಂಧನ ಶಾಶ್ವತವಾಗಿ ಕಡ್ದಾಕ್ತೀಯೋ, ನಿನ್ನಿಷ್ಟ. ಯೋಚನೆ ಮಾಡು. ನನ್ನಿಂದ ಇಂಥ ಘಟನೆ ಮತ್ತೆ ಮತ್ತೆ ನಡೆಯೋದು ನನಗಿಷ್ಟ ಇಲ್ಲ. ಒಂದೊಂದ್ಸಲನೂ ನಾನು ಹೀಗೆ ಸತ್ಯನ ನಿರೂಪಿಸ್ಕೊಳ್ಬೇಕು ಅನ್ನೋ ಪರಿಸ್ಥಿತಿಲಿ ಯಾವಾಗ್ಲೂ ನಾನಿರೋದು ಕೂಡ ನನಗಿಷ್ಟ ಇಲ್ಲ. ಅಖಿಲ್ ಕಂದ, ಅಖಿಲ್